ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ. ನೋಡಿ, ನನ್ನ ಸಕ್ಸಸ್ಗೆ ಲಂಡನ್ನಲ್ಲಿರುವಂಥ ಒಬ್ಬರು ಬಾಕ್ಸರ್ ಕೂಡ ಕಾರಣ ಆಗಿದ್ದಾರೆ. ಹೇಗೆ ಅಂತ ನಾನು ಪೂರ್ತಿ ಇನ್ಫಾರ್ಮೇಷನನ್ನು ಕೊಡ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡೋಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ. ಹಾಗೆ ಯಾವುದೇ ವಿಡಿಯೋಗಳನ್ನು ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ನೋಡಿ, ನನಗೆ ಒಂದಷ್ಟು ಕಮೆಂಟ್ಸ್ಗಳು ಕೂಡ ಬರ್ತಾಯಿತ್ತು. ನೀವು ಹೇಗೆ 2.5 ಮಂತ್ ಅಂದರೆ ಅಷ್ಟು ಕಡಿಮೆ ಟೈಮಲ್ಲಿ ಓದಿ ಫೈನಲನ್ನು ಕ್ಲಿಯರ್ ಮಾಡ್ಕೊಂಡ್ರಿ, ಒಂದೇ ಅಟೆಂಪ್ಟಲ್ಲಿ 2 ಗ್ರೂಪನ್ನು ಕ್ಲಿಯರ್ ಮಾಡಿದ್ದೀರಾ, ಈ ಥರ ಎಲ್ಲ ಕ್ವೆಶ್ಚನ್ಗಳು ಬರ್ತಾಯಿತ್ತು. ನೋಡಿ, ನಾನು ಅಂದರೆ ಚಿಕ್ಕ ವಯಸ್ಸಿಂದ ಕೆಲವೊಂದಷ್ಟು ಸವಾಲುಗಳು ಎದುರಿಸ್ಕೊಂಡು ಬಂದಿರೋ ಅಂಥದ್ದು, ಅದನ್ನೆಲ್ಲ ನಾನು ಮೆಟ್ಟಿ ನಿಲ್ಲಬೇಕಾಗಿತ್ತು. ಹಾಗೆ ಅದರಿಂದ ಒಂದು ಎಸ್ಕೇಪ್ ಬೇಕಾಗಿತ್ತು ನನಗೆ. ಆ್ಯಂಡ್ ನನಗೆ ನನ್ನ ಎಲ್ಲ ಒಂದು ಡ್ರೀಮ್ಸ್ಗಳನ್ನು ಫುಲ್ಫಿಲ್ ಮಾಡ್ಕೋಬೇಕಾಗಿತ್ತು. ಇನ್ನೊಂದು ಪ್ರಪಂಚನ ನಾನು ನೋಡಬೇಕಾಗಿತ್ತು. ಹಾಗಾಗಿ ಎಲ್ಲ ಒಂದು ಟೋಟಲ್ ಎಫರ್ಟನ್ನು ಒಂದೇ ಸರ್ತಿ ಹಾಕಿ ಒಂದು ಅಟೆಂಪ್ಟನ್ನು ಕೊಟ್ಟಿದ್ದು. ಆ್ಯಂಡ್ ಕ್ಲಿಯರ್ ಆಯಿತು ಕೂಡ, ಒಳ್ಳೆ ಪ್ರತಿಫಲನೆ ಕೊಡ್ತು. ಹಾಗೆ ನಾನು ನನ್ನ ಹಿಂದೆ ಮಾಡಿರುವಂಥ ಒಂದು ವಿಡಿಯೋಲಿ ಹೇಳ್ಕೊಂಡಿದ್ದೆ, ನಾನು ಯಾವ ಥರ ನಾನು ಓದಿದ್ದೆ, ಹಾಗಾಗಿ ನನ್ನ CA ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಈಸಿ ಆಯಿತು ಅಂತ. ಅಲ್ಲೆಲ್ಲ ನಾನು ಹೇಳ್ಕೊಂಡಿದ್ದೆ ಎಷ್ಟು ಅವರ್ ನಿದ್ದೆ ಮಾಡ್ತಾ ಇದ್ದೆ, ನಾನು ಯಾವ ಥರ ಓದ್ತಾ ಇದ್ದೆ ಅಂತ. ಸೊ ಅವಾಗೆಲ್ಲ ಕೇಳ್ತಿದ್ದಿದ್ದು ಕ್ವೆಶ್ಚನ್ಗಳು, ಬಹಳ ಜನ ಕಮೆಂಟ್ಸ್ ಮಾಡ್ತಿದ್ರು, ಮೆಸೇಜ್ ಮಾಡ್ತಿದ್ರು, ನೀವು 10 ಅವರ್ಸ್ಗಿಂತ ಹೇಗೆ ಕೂತ್ಕೊಂಡು ಓದ್ತಾ ಇದ್ರಿ, ನೀವು ಹೇಗೆ ಸಾಧ್ಯ ಆಗತ್ತೆ, ಬೋರ್ ಆದರೆ ಏನು ಮಾಡ್ತಾ ಇದ್ರಿ ಅನ್ನೋವಂಥ ಕ್ವೆಶ್ಚನ್ಗಳೆಲ್ಲ ಬಂದಿತ್ತು. ಅದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಆದರೆ ನನಗೆ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗತ್ತೆ. ನೋಡಿ, ಇದು ನಾನು ಇಟ್ಕೊಂಡಿದ್ದಂಥ ಫೈಲು. ಈ ಫೈಲ್ ಓಪನ್ ಮಾಡಿದ್ರೆ ನಿಮಗೆ ಹಲವಾರು ಆರ್ಟಿಕಲ್ ಸಿಗುತ್ತೆ. ಎಲ್ಲ ಕಟ್ ಮಾಡಿರೋವಂಥ ಆರ್ಟಿಕಲ್ಸ್ಗಳಿದೆಲ್ಲ. ಇದೆಲ್ಲ ನಾನೆಲ್ಲೋ ಹೋಗಿ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದಿರೋವಂಥ ಪುಸ್ತಕಗಳೆಲ್ಲ. ಪ್ರತಿನಿತ್ಯ ಪೇಪರ್ ಓದ್ತಿರುವಂಥ ಟೈಮಲ್ಲಿ ಒಳ್ಳೆ ಆರ್ಟಿಕಲ್ಸ್ ಯಾವ್ದ್ಯಾವುದು ಇನ್ಸ್ಪೈರ್ ಆಗತ್ತೆ, ನನಗೆ ಮೋಟಿವೇಟ್ ಮಾಡುತ್ತೆ, ಆ ತರಹದ ಎಲ್ಲ ಆರ್ಟಿಕಲ್ಗಳನ್ನು ಕೂಡ ನಾನು ಇದರಲ್ಲಿ ಕಟ್ ಮಾಡಿ ಇಡ್ತಾ ಇದ್ದೆ. ನನಗೆ ಬೇಜಾರಾಯಿತು, ಬೋರ್ ಆಯಿತು, ಅಥವಾ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಇದ್ದೆ ಅನ್ನುವಂಥ ಟೈಮಲ್ಲೆಲ್ಲ ನಾನು ಅಪ್ರೋಚ್ ಮಾಡ್ತಿದ್ದಿದ್ದೆ ಈ ಫೈಲ್ನ. ಇದರಲ್ಲಿರುವಂಥ ಹಲವಾರು ಆರ್ಟಿಕಲ್ಗಳು ನನಗೆ ಬೆಟ್ಟದಷ್ಟು ಸ್ಫೂರ್ತಿ, ಬೆಂಬಲ, ಪ್ರೋತ್ಸಾಹಗಳನ್ನು ಕೊಡ್ತಾ ಇತ್ತು. ಆಗೆಲ್ಲ ನೀವೇ ಸಾಕಷ್ಟು ಸ್ಟೂಡೆಂಟ್ಸ್ ಹೇಳಿರೋ ಹಾಗೆ ಕನ್ನಡದಲ್ಲಿ ಯಾವುದು CA ರಿಲೇಟೆಡ್ ಯಾವುದು ಚಾನಲ್ಗಳ ಆಗ ಇರಲಿಲ್ಲ. ಹುಡುಕ್ತೀವಿ ಅಂತಂದ್ರು ಒಂದು ಎಜುಕೇಷನ್ ರಿಲೇಟೆಡ್ ಆಗಲಿ, CA ಕೋರ್ಸ್ಗೆ ಅಂತಾನೆ ಮೋಟಿವೇಶನ್ ಕೊಡುವಂಥ ಯಾವುದೇ ಚಾನಲ್ಗಳಿರಲಿಲ್ಲ. ಸೊ ಆಗೆಲ್ಲ ನನಗೆ ಈ ಅಭ್ಯಾಸಗಳು ನನಗೆ ಬಹಳಷ್ಟು ಹೆಲ್ಪ್ ಮಾಡಿವೆ. ನೋಡಿ, ಇಲ್ಲೊಂದು ಆರ್ಟಿಕಲ್ ಇದೆ, ನೀವು ನೋಡ್ಬೋದು. ಆಟೋ ಡ್ರೈವರ್ ಮಗಳು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ CA ಎಕ್ಸಾಮಲ್ಲಿ ಅಂತ. ನಾನು CA ಕೋರ್ಸ್ ತಗೊಳ್ಳೋಕ್ಕೆ ಮುಖ್ಯವಾದ ಕಾರಣನೇ ಈ ಆರ್ಟಿಕಲ್ ನೋಡಿ ನನಗೆ ಬಹಳ ಖುಷಿ ಆಯಿತು, ಇನ್ಸ್ಪೈರ್ ಆಯಿತು. ಆಟೋ ಡ್ರೈವರ್ ಮಗಳು ಮುಂಬೈಯಲ್ಲಿ ಪ್ರೇಮಾ ಜಯಕುಮಾರ್ ಅಂತ, ಇವರು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ, ನಾನು ಯಾಕೆ ಮಾಡಬಾರ್ದು ಅಂತ ಒಂದು ಪ್ರಯತ್ನ. ಹಾಗೆ ಎಲ್ಲಿವರೆಗೂ ಹೋಗ್ತೀನಿ ಅನ್ನೋವಂಥದ್ದು ನನಗೂ ಗೊತ್ತಿರಲಿಲ್ಲ. ಆಗಿರುವಂಥ ಪರಿಸ್ಥಿತಿ ಸಂದರ್ಭಗಳಲ್ಲಿ ಅದು ಎಷ್ಟರವರೆಗಾದರೂ ಮುಟ್ಲಿ, ಯಾವುದೇ ಹಂತಕ್ಕಾದರೂ ಆಗೋದೇ ಇಲ್ಲ, ನಿಲ್ಲಿಸ್ತೀನಿ ಅನ್ನೋವಂಥ ಸ್ಟೇಜ್ಗೆ ಹೋದ್ರೂ ಕೂಡ ನನಗೆ ಒಳ್ಳೆ ಅನುಭವ ಅಂತಿರುತ್ತೆ, ಒಂದು ಜಾಬ್ ಅಂತೂ ಗ್ಯಾರಂಟಿ ಸಿಗುತ್ತೆ ಅನ್ನೋದು ನನಗಿದ್ದಿದ್ದ ಧೈರ್ಯ. ಸೊ ಅದೊಂದು ರೀತಿ ಹೆಂಗೆ ಅಂದರೆ, ಹಠ ಬಿಡದೆ ನಾನು ಪೂರ್ತಿ ಕೋರ್ಸನ್ನು ಮುಗಿಸ್ಕೊಂಡೆ. ಆ್ಯಂಡ್ ಇವಾಗ ನನಗೆ ಬಹಳ ಖುಷಿ ಆ್ಯಂಡ್ ಹೆಮ್ಮೆ ಇದೆ. ಈ ಪ್ರೇಮಾ ಜಯಕುಮಾರ್ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ನೋಡಿ, ಅವರ ತಮ್ಮ ಕೂಡ ಅವರ ಇದರಲ್ಲಿ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ, ನೀವು ಕೂಡ ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಇದನ್ನು ಓದ್ಬೋದು. ಅವರ ತಮ್ಮ ಧನರಾಜ್ ಕಾಲ್ ಸೆಂಟರ್ ಒಂದರಲ್ಲಿ ಕೆಲಸ ಮಾಡುತ್ತಾ BCom ಪದವಿ ಓದಿದ್ದಾರೆ. ಕೆಲಸದ ಜೊತೆ ಓದನ್ನು ಹೊಂದಾಣಿಸಿಕೊಂಡು ತಂದೆಗೆ ಕಾಲೇಜ್ ಫೀಸ್ ಹೊರೆಯಾಗದಂತೆ ನೋಡಿಕೊಂಡಿದ್ದಾರೆ. ಅವರಿರೋದು ಮುಂಬೈ ಮಲಾದ್ನಲ್ಲಿ 300 ಚದರ ಅಡಿ ಕೋಣೆಯಲ್ಲಿ ವಾಸವಾಗಿರುವ 4 ಸದಸ್ಯರ ಕುಟುಂಬದ ಜೀವನಕ್ಕೆ ಆದಾಯ ಕೊಡುತ್ತಿರುವುದೇ ಈ ಆಟೋ ರಿಕ್ಷಾ. ನೋಡ್ಬೋದು ನೀವಲ್ಲಿ ಪ್ರೇಮಾ ಜಯಕುಮಾರ್ ಅವ್ರ ತಂದೆ ಜೊತೆಲಿ ಆಟೋ ಒಳಗೆ ಕೂತಿದ್ದಾರೆ. ನನಗೆ ಬಹಳ ಇನ್ಸ್ಪೈರ್ ಮಾಡಿದಂಥ ಆರ್ಟಿಕಲ್ ಇದು. ತುಂಬ ಖುಷಿ ಆಗುತ್ತೆ ಈ ಆರ್ಟಿಕಲ್. ಈ ಪೇಪರ್ ನೋಡಿದ್ರು ನಿಮಗೆ ಗೊತ್ತಾಗುತ್ತೆ ಕ್ವಾಲಿಟಿ ಹೇಗಿದೆ ಅಂತ. ತುಂಬ ಹಳೇ ಪೇಪರ್ ಇದು, ಬಹುಶಃ 2012-13 ಇರ್ಬೋದು ಅನ್ಸುತ್ತೆ.
ಡೇಟ್ ಕಾಣಿಸ್ತಾ ಇಲ್ಲ, ಬಟ್ ಕಟ್ ಮಾಡಿ ಹಾಗೆ ಫೈಲ್ ಮಾಡಿ ನೋಡಿ, ಪಂಚ್ ಮಾಡಿ ಇಟ್ಟಿದ್ದು. ಹಾಗೆ ಇನ್ನೊಂದು ಆರ್ಟಿಕಲ್ ಇದೆ ನೋಡಿ, 2015 20ನೇ ಏಪ್ರಿಲ್ ಸೋಮವಾರ 4ನೇ ಪುಟದಲ್ಲಿ ಬಂದಿರುವಂಥ ಆರ್ಟಿಕಲ್ ಇದು. ಕುಬ್ಜತೆ ಮೀರಿದ ಸಾಧನೆ, ದಂತ ವೈದ್ಯ ಪದವಿ, ಸ್ವಾವಲಂಬಿ ಜೀವನ. ನೋಡಿ, ಇವ್ರನ್ನ ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ, ಇನ್ಸ್ಪೈರ್ ಆಗುತ್ತೆ. ಅದಾದ ನಂತರ ಇನ್ನೊಂದು ಆರ್ಟಿಕಲ್ ಇದೆ, ನಮ್ಮ ಕುವೆಂಪು ಹೀಗೆ ಓದುತ್ತಿದ್ದರು. ಇದು ಅಷ್ಟೇ ಬಹಳ ಹಳೆಯ ಆರ್ಟಿಕಲ್ ಇದು. ನೋಡಿ, ನನಗೆ ಯಾವ್ದಾವ್ದೆಲ್ಲ ಖುಷಿ ಕೊಡುತ್ತೆ ಆ್ಯಂಡ್ ಇನ್ಸ್ಪೈರ್ ಮಾಡುತ್ತೆ. ಎಕ್ಸಾಮ್ ಹತ್ರ ಬಂದಾಗ ನಾನು ಇಷ್ಟು ದೊಡ್ಡ ಆರ್ಟಿಕಲ್ ಓದೋಕ್ಕಾಗಲ್ವಲ್ಲ. ಸೊ ಅದರಲ್ಲೂ ನಾನು ಏನು ಮಾಡ್ತಾ ಇದ್ದೆ, ಅಂಡರ್ಲೈನ್ ಮಾಡ್ಕೊಂಡಿದ್ದೆ. ನೋಡಿ, ಇದಲ್ಲಿ ಗೊತ್ತಾಗುತ್ತೆ ಅಂಡರ್ಲೈನ್ ಮಾಡಿರುವಂಥ ಪಾಯಿಂಟ್ಸ್ಗಳಿದೆ. ಇದರಲ್ಲಿ ರೆಡ್ ಕಲರಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ನಾನು. ಸೊ ಈ ಪಾಯಿಂಟ್ಸ್ಗಳನ್ನು ಮಾತ್ರ ನಾನು ಓದ್ತಾ ಇದ್ದೆ, ತಕ್ಷಣಕ್ಕೆ ಒಂದು ಮೋಟಿವೇಶನ್ ಬರಲಿ ಅಂತ. ನೋಡಿ, ಇದರಲ್ಲಿ ಒಂದು ಪ್ಯಾರಾಗ್ರಾಫಲ್ಲಿ ಬರ್ಕೊಂಡಿದ್ದಾರೆ, ಒಂದೇ ದಿನದಲ್ಲಿ ಕುವೆಂಪು ವಿಪುಲವಾಗಿ ಓದಿದ್ದಕ್ಕೆ, ಪುಟಗಟ್ಟಲೆ ಬರೆದಿದ್ದಕ್ಕೆ, ಗಂಟೆಗಟ್ಟಲೆ ಧ್ಯಾನಶೀಲರಾಗಿದ್ದುದಕ್ಕೆ ದಿನಚರಿಯಲ್ಲಿ ಮತ್ತೆ ಮತ್ತೆ ದಾಖಲೆ ಸಿಗುತ್ತದೆ. ಹಾಗೆ ಇನ್ನೂ ಒಂದು ಲೈನಲ್ಲಿ ಬರ್ಕೊಂಡಿದ್ದಾರೆ, ಕುವೆಂಪು ಪುಸ್ತಕಗಳನ್ನು ಹುಡುಕಿಕೊಂಡು ಸಂಪಾದಿಸುತ್ತಿದ್ದ ರೀತಿ, ಪುಸ್ತಕಗಳನ್ನು ಕಂಡಾಗ ಉಂಟಾಗುತ್ತಿದ್ದ ಪುಳಕ, ಸಂಭ್ರಮ, ಇದರಲ್ಲೆಲ್ಲ ಒಂದು ರೀತಿಯ ಲೈಂಗಿಕ ತೀವ್ರತೆ ಕಂಡು ಬಂದಾಗ ನನಗೇ ನನ್ನ ಬಗ್ಗೆ ಸಂದೇಹ ಉಂಟಾಯಿತು. ಹಾಗೆ ಇನ್ನೂ ಒಂದು ಕೆಳಗಡೆ ಲೈನಲ್ಲಿ ಬರ್ತಿದ್ದಾರೆ, ಪುಸ್ತಕ ಕೊಂಡು ರೂಮಿಗೆ ಬಂದೆ, ಓದಿದೆ, ಮತ್ತೆ ಓದಿದೆ. ಒಬ್ಬ ಪ್ರೇಮಿ ತನ್ನ ಪ್ರಿಯೆಯನ್ನು ಕೂಡ ಆ ರೀತಿ ಮುದ್ದಾಡಿ ಆಸ್ವಾದಿಸುತ್ತಾನೆಯೋ ಇಲ್ಲವೋ, ಎಷ್ಟು ದಿನಗಳು ಅದರ ಮಾದಕತೆಯಲ್ಲಿ ಕಳೆದುವೋ. ಪುಟ 110, ಹೈಸ್ಕೂಲಿನ 2ನೇ ವರ್ಷದಲ್ಲಿ ಗೀತಾಂಜಲಿ ಕೊಂಡಾಗ ಬರೆದಿರುವ ಮಾತುಗಳಿವು. ಅದಾದ್ಮೇಲೆ ಇನ್ನೂ ಒಂದು ಲೈನ್ ಬರ್ದಿದ್ದಾರೆ, ಓದಿದ್ದನ್ನೆಲ್ಲ ಒಳಗಿನ ಆಳಕ್ಕೆ ತೆಗೆದುಕೊಂಡು ಬಿಡುತ್ತಿದ್ದ ಕುವೆಂಪು ಓದುಗಾರಿಕೆಗೆ ಯಾರ ಮಾರ್ಗದರ್ಶನವೂ ಇರುತ್ತಿರಲಿಲ್ಲ. ನೋಡಿ, ಇಂತಹ ಒಳ್ಳೆ ಅದ್ಭುತವಾದಂತಹ ಮಹಾನ್ ವ್ಯಕ್ತಿಗಳು ಅವರ ಕಥೆಗಳನ್ನು ಓದಿದಾಗ ನಾವು ಹೇಗೆ ಎಂಥ ಡಿಫಿಕಲ್ಟ್ ಎಕ್ಸಾಮ್ ಆಗಿದ್ರು ಕೂಡ ಕ್ರ್ಯಾಕ್ ಮಾಡದೆ ಇರೋಕ್ಕಾಗತ್ತೆ. ನೋಡಿ, ಇಲ್ಲಿ ಇನ್ನೂ ಒಂದು ಆರ್ಟಿಕಲ್ ಇದೆ, ನನಗೆ ಸ್ಫೂರ್ತಿಯಾದಂಥ ಇನ್ನೊಬ್ರು ಬಾಕ್ಸರ್. ಇವರು ಲಂಡನ್ನಲ್ಲಿ ಇರುವಂಥವ್ರು, ರಾಬಿನ್ ಡಿಕೀನ್ ಅಂತ. ಸತತ 51 ಸೋಲಿನ ಬಳಿಕ ಗೆದ್ದ ಬಾಕ್ಸರ್. ನೋಡಿ, ಯಾರೆಲ್ಲ ಈಗ CA ಅಟೆಂಪ್ಟ್ಗಳನ್ನು ಕೊಟ್ಟು ಕ್ರ್ಯಾಕ್ ಮಾಡೋಕ್ಕಾಗಿಲ್ಲ, ಈ ಆರ್ಟಿಕಲನ್ನು ನೋಡಿ. ನೀವು ಬೇಕಾದರೆ ವಿಡಿಯೋನ ಪಾಸ್ ಮಾಡಿ ನೀವು ಈ ಆರ್ಟಿಕಲನ್ನು ಪೂರ್ತಿಯಾಗಿ ಓದ್ಬೋದು. ಇದು ಬಹಳ ಚಿಕ್ಕದಾಗಿದೆ ಪೇಪರ್, ಅದಕ್ಕೆ ಸ್ಟ್ಯಾಪಲ್ ಮಾಡಿ ದೊಡ್ಡ ಪೇಪರ್ ಜೊತೆಲಿ ಅಟ್ಯಾಚ್ ಮಾಡಿದ್ದೆ. ಈ ಸಣ್ಣ ಆರ್ಟಿಕಲ್ ಇದೆಯಲ್ಲ, ಇದನ್ನು ಮಾತ್ರ ಓದಿ. ನೋಡಿ, ರಾಬಿನ್ ಡಿಕೀನ್ ಕಳೆದ 9 ವರ್ಷಗಳಿಂದ ಸತತ 51 ಸೋಲುಗಳನ್ನು ಕಂಡರೂ ಎದೆಗುಂದದೆ ಹೋರಾಡಿ ಕೊನೆಗೂ ಜಯದ ಸಂಭ್ರಮ ಆಚರಿಸಿದ್ದಾರೆ. ನೋಡಿ, ಹಾಗೆಲ್ಲ ನಾನು ಆರ್ಟಿಕಲ್ಸ್ ಮಾಡುವಂಥ ಟೈಮಲ್ಲಿ 9 ತಿಂಗಳು ಆರ್ಟಿಕಲ್ಸ್ ಮಾಡಿ ನಾನು ಎಕ್ಸಾಮನ್ನು ತಗೊಳ್ಬೇಕಾಯಿತು. ಆಗಲೇ ನನಗೆ ಎಲಿಜಿಬಿಲಿಟಿ ಇರ್ದಿದ್ದು ಆಗಿನ ಟೈಮಲ್ಲಿ. ಸೊ ಆವಾಗ ಏನು ಮಾಡಿದ್ರು, ಅವಾಗ ತಾನೇ 9 ಮಂತ್ಸ್ ಇನ್ನೇನು ಮುಗಿಸ್ತಾ ಇದ್ದೀನಿ ಅನ್ನೋಂಥ ಟೈಮಲ್ಲಿ ಟ್ಯಾಕ್ಸ್ ಸೀಸನ್ ಬಂದ್ಬಿಡ್ತು. ಸೊ ಆ ಟೈಮಲ್ಲಿ ರಜೆಗಳು ಕೊಡ್ತಾ ಇರಲಿಲ್ಲ ಓದ್ಕೊಳ್ಬೇಕು ಅಂತಂದರೆ. ಆ್ಯಂಡ್ ನಮ್ಮ CA ಸಿಲೆಬಸ್ ಎಲ್ಲ ನಿಮಗೆ ಗೊತ್ತಿರಬೇಕು ಎಷ್ಟಿರುತ್ತೆ, ಎಷ್ಟೆಲ್ಲ ಓದಬೇಕಾಗತ್ತೆ ಅಂತ. ಅಲ್ಲಿ ಅವರು ರಜೆ ಆಫರ್ ಮಾಡಿದೆ ನನಗೆ ಒಂದು 15 ಡೇಸಿಂದ 1 ಮಂತ್. ಅದ್ರ ಒಳಗಡೆ ಕುತ್ಕೊಂಡು ನಾವು ಓದೋಕ್ಕಾದ್ರೂ ಆಗುತ್ತಾ? ಅಷ್ಟರಲ್ಲಿ ಓದಿ ನಾವು ಎಕ್ಸಾಮ್ನ ಏನು ಯಾವುದೇ ಥರ ರಿವಿಷನ್ಸ್ ಇಲ್ಲದೆ ನಾವು ಒಂದೇ ಸತಿ ಕ್ಲಿಯರ್ ಮಾಡೋಕ್ಕಾಗತ್ತಾ ಅನ್ನೋಂಥ ಅನುಮಾನ ತುಂಬ ಇತ್ತು ಅವಾಗಿನ ಟೈಮಲ್ಲಿ. ಆ್ಯಂಡ್ BCom ಇಂದ ಆಗ್ತಾನೆ ಸ್ಟ್ರೈಟ್ ಅವೇ CA ಕೋರ್ಸ್ ತೊಗೊಂಡಿದ್ದು. BCom ಸಿಲೆಬಸ್ ಯಾವ ಥರ ಇರುತ್ತೆ ನಿಮಗೆ ಗೊತ್ತು. BCom ಅಂದರೆ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಓದಿರೋಂಥವ್ರು. ನಾನಾಗೆ ಒಂದು ಸೆಮಿಸ್ಟರ್ ಸ್ಕ್ಯಾನರ್ ತೊಗೊಂಡೆ, 1 ವಾರ ಎಫರ್ಟ್ ಆಗಿದ್ರೆ ಸಾಕು, ಆ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿಬಿಟ್ರೆ ನಂಬರ್ ಸಮೇತ ಅದೇ ಕ್ವಶನ್ಸ್ಗಳೇ ಬಂದಿರ್ತಿತ್ತು, ಎಷ್ಟೊಂದು ಕ್ವಶನ್ಸ್ಗಳು. ಹಂಗಾಗಿ ಔಟ್ ತೊಗೊಂಡಿರೋಂಥ ಸಬ್ಜೆಕ್ಟ್ಗಳು ಹಲವಾರಿದೆ BCom ಟೈಮಲ್ಲಿ. 1 ವಾರ ಎಫರ್ಟ್ ಅಷ್ಟೇ. ಆದರೆ CA ಅಂತ ಬಂದಾಗ 1 ವಾರ ಕುತ್ಕೊಂಡು ಓದೋಕ್ಕಾಗತ್ತಾ? ಅದು ಅಲ್ಲದೆ ಅಷ್ಟು ಪುಸ್ತಕಗಳನ್ನ ನೋಡಿ ಒಂಥರ ಗಾಬರಿ ಆಗಿದ್ದು ಸಹಜ. ನಮ್ಮ ಮನೇಲಂತೂ ಎದುರ್ಕೊಂಡೇ ಬಿಟ್ಟಿದ್ರು. ಎಷ್ಟು ಪುಸ್ತಕಗಳಿತ್ತು ಅಂದರೆ ಒಂದು ಕಾಟನ್ ಬಾಕ್ಸಲ್ಲಿ ತಂದಿದ್ದು, ಇಷ್ಟು ಪುಸ್ತಕ ಓದಬೇಕಾ ಅಂತ. ಸೊ ಅವಾಗ ಅಷ್ಟು ಧೈರ್ಯ ಬರಲಿಲ್ಲ ನನಗೆ. 15 ದಿನ 1 ತಿಂಗಳಲ್ಲಿ ಕುತ್ಕೊಂಡು ಓದಿ ಇನ್ಸ್ಟಿಟ್ಯೂಟ್ ಮೆಟೀರಿಯಲಿಂದಾನೇ ವಿತೌಟ್ ಕೋಚಿಂಗ್ ಮಾಡ್ಬೋದಾ ಅಂತ. ನಾನೇನು ಹೇಳಿದೆ, ಸರಿ ಈ ಟ್ಯಾಕ್ಸ್ ಸೀಸನ್ ನಾನು ಮಾಡಿಬಿಡ್ತೀನಿ, ನೆಕ್ಸ್ಟ್ ಅಟೆಂಪ್ಟ್ ಬರುತ್ತಲ್ಲ ಅವಾಗ ವರ್ಷಕ್ಕೆ 2 ಸತಿ ಎಕ್ಸಾಮ್ ಬರೆಯೋ ಅವಕಾಶ ಇತ್ತು, 3 ಸತಿ ಇರಲಿಲ್ಲ ಇವಾಗಿನ ಥರ. ಸೊ ನೆಕ್ಸ್ಟ್ ಅಟೆಂಪ್ಟಲ್ಲಿ ಸ್ವಲ್ಪ ಜಾಸ್ತಿ ಲೀವ್ ಕೊಡಿ ಸರ್, ಇವಾಗ ಹೆಂಗೆ ಕೊಡ್ತೀರಾ, ನೆಕ್ಸ್ಟ್ ಅಟೆಂಪ್ಟಲ್ಲಿ ಸೇರಿಸಿ ನನಗೆ ರಜಾ ಕೊಡಿ ಅಂತ ಹೇಳಿದೆ. ಆದರೆ ಟ್ಯಾಕ್ಸ್ ಸೀಸನ್ ಕೂಡ ಮುಗೀತು. ನೆಕ್ಸ್ಟು ನಾನು ಇನ್ನೇನು ರಜಾ ಕೇಳಬೇಕು. ಆಗ ಅವರು ನನಗೆ ದೊಡ್ಡ
ಬಾಂಬ್ ಹಾಕಿದ್ದು, ಅಟೋಮ್ ಬಾಂಬ್. ಏನಂದರೆ ನಿಮಗೆ ವರ್ಷಕ್ಕೆ 3 ವರ್ಷ ಆರ್ಟಿಕಲ್ಸ್ ಇರೋದು, ನಿಮಗೆ 6 ಮಂತ್ಸ್ ಅಷ್ಟೇ ಸ್ಟಡಿ ಲೀವ್ ತೊಗೊಳಕ್ಕೆ ಎಲಿಜಿಬಿಲಿಟಿ ಇರೋದು. ಸೊ ಈಗ 1 ವರ್ಷ ಆರ್ಟಿಕಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಕೊಡೋಕ್ಕೆ ಸಾಧ್ಯ ಆಗುತ್ತೆ? 2 ತಿಂಗಳು ಅಷ್ಟೇ, ಅದ್ರ ಮೇಲೆ ನಾವು ಕೊಡೋದೇ ಇಲ್ಲ, ಬಿಲ್ಕುಲ್ ಕೊಡಲ್ಲ ಅಂದ್ಬಿಟ್ರು. ನನಗೆ ಅವ್ರು ಮಾಡಿದಂಥ ದೊಡ್ಡ ಮೋಸ ನನಗಿದು. ಆ ನಂಬಿಕೆಯಿಂದಾನೇ ಇರುತ್ತಲ್ಲ, 9 ತಿಂಗಳು ಆರ್ಟಿಕಲ್ಸ್ ಆದಮೇಲೆ ಒಂದು ಅಟೆಂಪ್ಟ್ ಕೂಡ ಸ್ಯಾಕ್ರಿಫೈಸ್ ಮಾಡಿ ನಾನು ಇನ್ನೊಂದು ಅಟೆಂಪ್ಟ್ ತೊಗೊಳ್ಬೇಕು, ಎಕ್ಸ್ಟ್ರಾ ಲೀವ್ ಸಿಗುತ್ತೆ ಅನ್ನೋಂಥ ಆ ಹೋಪ್ಸಲ್ಲಿ ಇದ್ದಿದ್ದು. ಅವಾಗ ನನಗೆ ತುಂಬ ಶಾಕ್ ಆಯಿತು, ಏನು ಮಾಡೋಕ್ಕಾಗತ್ತೆ. ಸೊ ಅದಾದಮೇಲೆ ಏನಾಗುತ್ತೆ, ಎಷ್ಟೊಂದು ಜನ ಅವಾಗಿನ ಟೈಮಲ್ಲಿ ಆರ್ಟಿಕಲ್ಸ್ ಮಾಡ್ತಿರೋರೆಲ್ಲ ಅನುಭವ ಆಗಿರ್ಬೋದು. 2 ತಿಂಗಳು ರಜೆ ಇರುತ್ತೆ, ಅದ್ರಲ್ಲಿ ಕುತ್ಕೊಂಡು ಓದೋಕ್ಕಾಗಲ್ಲ, ಮತ್ತು ಎಕ್ಸಾಮ್ ಬರೀತಾರೆ ಆ್ಯಂಡ್ ಕ್ರ್ಯಾಕ್ ಆಗಲ್ಲ. ಒಂದೊಂದು ಅಟೆಂಪ್ಟ್ಗೆ 2 ರಿಂದ 3 ತಿಂಗಳು ಸ್ಟಡಿ ಲೀವ್ ಸೇರಿ, ಎಕ್ಸಾಮ್ ಅಲ್ಲಿ ಇದು ಸೇರಿ 3 ತಿಂಗಳು 1 ವರ್ಷಕ್ಕೆ ಹೋಯ್ತು ಅಂತಂದರೆ 6 ತಿಂಗಳು ಒಂದು ಅಟೆಂಪ್ಟಿಗೆ. ವರ್ಷದಷ್ಟಲ್ಲಿ ಏನಾಗುತ್ತೆ, 6 ಮಂತ್ಸ್ ಅಷ್ಟು ಹೋಗ್ಬಿಡುತ್ತೆ. ಹಂಗಾಗಿ 3 ವರ್ಷ ಆರ್ಟಿಕಲ್ ಇದೆ ಅಂತಂದರೆ ಅದು ಹೆಚ್ಚು ಕಮ್ಮಿ 5 ವರ್ಷ 6 ವರ್ಷ ಹಿಂಗೆ ಎಳೆದು ಬಿಡ್ತಿತ್ತು. ಆ್ಯಂಡ್ ಆ ಟೈಮಲ್ಲಿ ಅವರು ಎಕ್ಸಾಮ್ ಕೂಡ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ. ಡೈರೆಕ್ಟ್ ಎಂಟ್ರಿ ಸ್ಕೀಮಿಂದ ಬಂದವರು ಕಾನ್ಫಿಡೆನ್ಸ್ ಯಾವ ಮಟ್ಟಿಗೆ ಹೋಗ್ಬಿಟ್ಟಿರುತ್ತೆ. ಅಲ್ಲಿರೋ ಆಫೀಸಲ್ಲಿರೋಂಥ ಪ್ರಿನ್ಸಿಪಲ್ಗಳಾಗಲಿ, ಕಲೀಗ್ಸ್ ಆಗಲಿ ಎನ್ಕರೇಜ್ ಮಾಡೋ ಅಂಥವ್ರು ಇದ್ರು, ಓಕೆ ನಿನ್ನ ಕೈಲಿ ಆಗಲ್ಲ, ನಿನ್ನ ಕೈಲಿ ಏನಕ್ಕಾದ್ರೂ ಬಂದೆ ನೀನು CA ಓದೋಕ್ಕೆ, ಈ ಥರ ಎಲ್ಲ ನನ್ನ ಕಲೀಗ್ಸ್ನ ನಾನು ನೋಡಿದ್ದೀನಿ ಆ ಥರ ಎಲ್ಲ ಮಾತಾಡ್ತಿದ್ದು. ಇನ್ನೂ ಕೆಲವೊಂದಷ್ಟು ಬಹಳ ನನ್ನ ನೆನೆಸ್ಕೊಂಡ್ರೆ ಒಂದಷ್ಟು ಬೇಜಾರಾಗುತ್ತೆ ಅವರು ಆರ್ಟಿಕಲ್ಸ್ನ ನಡ್ಸ್ಕೊಳ್ತಿದ್ದ ರೀತಿ ನೋಡಿ. ಬಟ್ ಅವರೆಲ್ಲ ಹಲವಾರು ಜನ ನನ್ನ ಕಲೀಗ್ಸ್ ಅವರು CA ಮುಗಿಸ್ಕೊಳಕ್ಕಾಗಲಿಲ್ಲ. ಆರ್ಟಿಕಲ್ಸ್ ಮುಗಿಸ್ಕೊಂಡಿದ ತಕ್ಷಣ ಸ್ಟ್ರೈಟ್ ಜಾಬ್ಗೆ ಹೋಗ್ಬಿಟ್ರು. ತುಂಬ ಬೇಜಾರಿದೆ ನನಗೆ. ಅವರು ಒಂದಷ್ಟು ಒಳ್ಳೆ ಮೋಟಿವೇಟ್ ಮಾಡಿ ಸಪೋರ್ಟ್ ಮಾಡಿದಿದ್ರೆ ಇನ್ನೊಂದಷ್ಟು CA ಫ್ಯಾಕಲ್ಟಿ ಸಿಕ್ಬಿಡ್ತಾ ಇದ್ರು ನಮ್ಮ ದೇಶಕ್ಕೆ ಅಂತ. ಅನ್ಫಾರ್ಚುನೇಟ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ನಾನು ನಿಮಗೆ ಹೇಳಿದ್ದೆ ನೋಡಿ, ನಾನು ಡೈರಿ ಕೂಡ ಬರಿತಾ ಇದ್ದೆ ಆಗೆಲ್ಲ ಅಂತ. ಅಂದರೆ ಒಂದು ಟೈಮ್ ಟ್ರ್ಯಾಕಲ್ಲಿ ಇಡೋಕ್ಕೆ ಎಷ್ಟು ಅವರ್ ಒಂದು ದಿವಸದಲ್ಲಿ ಸಿಗುತ್ತೆ, ನಾನು ಎಷ್ಟು ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀನಿ, ಅದನ್ನೆಲ್ಲ ಟ್ರ್ಯಾಕಲ್ಲಿ ಇಡೋಕ್ಕೆ. ನೋಡಿ ನನ್ನ ಡೈರಿ ಇದು ರಾಜ್ಕುಮಾರ್ ಫೋಟೋ ಮತ್ತು ಶಂಕರ್ ನಾಗ್ ಅವ್ರ ಫೋಟೋನ ಹಾಕ್ಕೊಂಡಿದ್ದೀನಿ. ಆವಾಗ ತುಂಬ ಇಷ್ಟ ಆಗ್ತಿತ್ತು. ಈಗಲೂ ಅಷ್ಟೇ, ನಾನು ರಾಜ್ಕುಮಾರ್ ಅವರ ಕಟ್ಟಾಭಿಮಾನಿ. ಅವರೆಲ್ಲ ಸಿನಿಮಾಗಳನ್ನು ನೋಡಿದ್ದೀನಿ. ಹಳೆ ಸಿನಿಮಾಗಳು, ಗಿರಿಕನ್ಯೆ, ಬಂಗಾರದ ಮನುಷ್ಯ, ಅದೆಲ್ಲ. ಬಂಗಾರದ ಮನುಷ್ಯ ಆ ಸಿನಿಮಾ ನೋಡಿ ಎಷ್ಟೋ ಜನ ರೈತರಾಗಕ್ಕೆ ಸಿಟಿಯಿಂದ ಬಂದ್ಬಿಟ್ರಂತೆ. ಹಾಗಾಗಿ ಅವ್ರ ಫೋಟೋಗಳೊಂದು ಹಾಕ್ಕೊಂಡಿದ್ದೆ, ಒಂದು ಸ್ವಲ್ಪ ಖುಷಿ ಆಗಲಿ ಅಂತ. ಕೆಲವೊಂದು ಲೈನ್ಗಳೆಲ್ಲ ಬರೆದಿದ್ದೀನಿ ನೋಡಿ ಇಲ್ಲಿ. ನಾನು ಓದ್ತೀನಿ, ಡೈರಿ ದೊಡ್ಡದಾಗಿದೆ ಕಾಣಲ್ಲ ತೋರಿಸಿದ್ರೆ. ಇಫ್ ಯು ಫೇಲ್ ಟು ಪ್ಲ್ಯಾನ್, ಪ್ಲ್ಯಾನಿಂಗ್ ಟು ಫೇಲ್ ಅಂತ. ಸೊ ಇದೆಲ್ಲ ಒಂದಷ್ಟು ಸೆಲ್ಫ್ ಮೋಟಿವೇಟ್ ಆಗೋಕ್ಕೆ ಅಂತ ಬರ್ಕೊಂಡಿದ್ದಂಥ ವರ್ಡ್ಸ್ಗಳು ನೋಡಿ. ಇದು ಬಹುಶಃ ನಾನು PUC ಇದ್ದೆ ಅನಿಸುತ್ತೆ ಇದು ಬರ್ಕೊಂಡಾಗ. ಅದರಲ್ಲಿ ಪರ್ಸ್ನಲ್ ಅಕೌಂಟ್ ಅಂದರೆ ಏನು, ರಿಯಲ್ ಅಕೌಂಟ್ ಅಂದರೆ ಏನು, ನಾಮಿನಲ್ ಅಕೌಂಟ್ ಅಂದರೆ ಏನು, ಸೊ ಆ ಥರದ್ದೆಲ್ಲ ಇದೆ. ಇದು ನನ್ನ ಪರ್ಸ್ನಲ್ ಡೈರಿ. ನಾನು ಯಾರಿಗೂ ಕೂಡ ಇದುವರೆಗೂ ಕೊಟ್ಟಿಲ್ಲ ಓದೋಕ್ಕೆ. ನೋಡಿ ಹೀಗೆ ನೋಡಿ, ಉಲ್ಟಾ ತೋರಿಸ್ತೀನಿ. ನಾನು ಯಾರಿಗೂ ನನ್ನ ಪರ್ಸ್ನಲ್ ಡೈರಿ ಇದುವರೆಗೂ ಓದೋಕ್ಕೆ ಕೊಟ್ಟಿಲ್ಲ. ನಾನು ಮಾತ್ರ ನನಗೇನೇ ಖುಷಿಯಾಗಲಿ ಬೇಜಾರಾಗಲಿ ಪ್ರತಿಯೊಂದು ಕೂಡ ಇದರಲ್ಲಿ ಬರ್ಕೊಳ್ತಾ ಇದ್ದೆ. ಅದನ್ನು ನಾನು ರಿಪೀಟ್ ಮಾಡ್ತಾ ಇರಲಿಲ್ಲ. ಏನೇ ಲ್ಯಾಬ್ಸ್ಗಳಿರಲಿ, ಒಂದು ತಪ್ಪುಗಳಾಗ್ತಾ ಇದೆ, ಮಿಸ್ಟೇಕ್ ಇದೆ ಅಂತಂದರೆ ಅದು ಲರ್ನಿಂಗ್ ಲೆಸನ್. ಅದರಿಂದ ಅದು ನೆಕ್ಸ್ಟ್ ರಿಪೀಟ್ ಆಗಬಾರ್ದು. ನಾವು ನಮ್ಮ ಏಳಿಗೆಗೆ ಉಪಯೋಗ ಮಾಡ್ಕೋಬೇಕು ಆ ತಪ್ಪುಗಳನ್ನು. ಸಹಜ ಅಲ್ವಾ, ಎಲ್ಲರೂ ಮನುಷ್ಯರು ಅಂತ ಅಂದಮೇಲೆ ತಪ್ಪು ಮಾಡೋದು ಸಹಜ. ಅದನ್ನು ತಿದ್ಕೊಂಡು ನಾವು ಅದನ್ನು ಕರೆಕ್ಷನ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಸಕ್ಸಸ್ ಅಂತೂ ನಮಗೆ ಖಂಡಿತ ಸಿಗುತ್ತೆ. ಹಾಗೆ ಈ ವಿಡಿಯೋ ನೋಡ್ತಿರೋರಲ್ಲಿ ನಾನು ಏನಕ್ಕೆ ಈ ಆರ್ಟಿಕಲ್ಸ್ಗಳನ್ನೆಲ್ಲ ತೋರಿಸ್ದೆ ಅಂತಂದರೆ, ಇವೆಲ್ಲ ಬಹಳ ಹಳೇ ಆರ್ಟಿಕಲ್ಸ್ಗಳಿದೆಲ್ಲ. ಈಗ ನಾನು ಎಲ್ಲೂ ಒಂದು ಪೇಪರಲ್ಲಿ ಕಟ್ ಮಾಡಿ ಇಟ್ಟಿರೋ ಅಂಥದ್ದಲ್ಲ. ಸೊ ಎಷ್ಟೊಂದು ಜನ ಕಾಲ್ ಮಾಡಿದ್ದಾರೆ. ಅಂದರೆ ಹೌಸ್ ವೈಫ್ ಕೂಡ ಒಬ್ರು ಕಾಲ್ ಮಾಡಿದ್ರು, ಮದುವೆಗೆ 8 ವರ್ಷ ಆಗಿದೆ, 2 ಮಕ್ಕಳಿದ್ದಾರೆ, ಬಹಳಷ್ಟು ಆಸೆ ಇದೆ ಅವರಿಗೆ ಓದೋಕ್ಕೆ. ಅವರ ಹಸ್ಬೆಂಡ್ ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ರಿಲೇಟಿವ್ಸ್ಗಳು, ನಿಮ್ಮ ಕೈಲಿ ಇವಾಗ ಆಲ್ರೆಡಿ ನಿಮ್ಮ ಯಜಮಾನರು ಚೆನ್ನಾಗಿ ದುಡಿತಾ ಇದ್ದಾರೆ, ನಿನ್ಗೆ ಇವಾಗ ಓದೋದು ಬೇಕಿದೆಯಾ, ಈ ಥರ ಎಲ್ಲ ಹೇಳಿ ಡಿಮೋಟಿವೇಟ್ ಮಾಡೋದು ಇದೆಯಂತೆ. ಪಾಪ ಆ ಹೆಣ್ಮಗಳಿಗೆ ಏನು ಇರೋದೇ ಒಂದು ಆಸೆ, ಓದಬೇಕು ಅಂತ. ಇನ್ನೇನು ಜೂಜಾಡಬೇಕು ಅಂತಾಗಲಿ, ಇಲ್ಲ ದುಡ್ಡು ಹಾಳು ಮಾಡೋವಂಥದ್ದಾಗಲಿ, ಮನೆ ಹಾಳು ಮಾಡೋವಂಥದ್ದಾಗಲಿ ಏನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಕನಿಷ್ಠ ಪಕ್ಷ ಓದಬೇಕು ಅಂತ ಅಷ್ಟೇ ಇದೆ. ಏನಾಗ್ಬಿಡುತ್ತೆ, ಓದಿದ್ರೆ ಜ್ಞಾನಾರ್ಜನೆ ಆಗುತ್ತೆ, ಓದಿದ್ರೆ ಇನ್ನೇನಿಲ್ಲ. ಸೊ ಇನ್ನೆಲ್ಲೋ
ಒಂದು ಉಡುಪಿಯಿಂದ ಇನ್ನೊಂದು ಕಾಲ್ ಬಂದಿತ್ತು. 7 ವರ್ಷ ಆಗಿತ್ತು ಅವರು CA ಕೋರ್ಸನ್ನು ತಗೊಂಡು ಆರ್ಟಿಕಲ್ಸು ಮುಗಿಸ್ಬಿಟ್ಟಿದ್ದಾರೆ ಡಿಸ್ಕಂಟಿನ್ಯೂ ಮಾಡಿ. ಈಗ ಮದುವೆ ಆಗಿದೆ, ಮಗು ಆಗಿದೆ. ಈಗ ನಿಮ್ಮ ವಿಡಿಯೋ ನೋಡಿ ನಾನು ಮತ್ತೆ CA ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಕಾಲ್ ಬಂದಿತ್ತು. ತುಂಬ ಖುಷಿ ಆಯಿತು ನನಗೆ ಅದನ್ನು ಆ ಮಾತುಗಳನ್ನು ಕೇಳಿ. ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ತಿದೆ ಅಂತ ಕಮೆಂಟ್ಸಲ್ಲೂ ಕೂಡ ಅಷ್ಟೇ ಒಳ್ಳೆ ಸಪೋರ್ಟ್ ಮಾಡೋ ಥರ ಮೆಸೇಜ್ ಮಾಡ್ತಾ ಇದ್ದೀರಾ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅದಕ್ಕೆ. ಹಾಗೆ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಕನ್ನಡದಲ್ಲೂ ಕೂಡ ಕ್ಲಾಸನ್ನು ಮಾಡಿ, ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ ಇರುತ್ತೆ ಅದನ್ನೇ ಪಿಕ್ ಮಾಡಿಕೊಂಡು ನೀವು ಕನ್ನಡದಲ್ಲಿ ಮಾಡಿ ಅಂತ. ನಾನು ಜಸ್ಟ್ ಹಾಗೆ ಸ್ಟಾರ್ಟ್ ಮಾಡಿದ್ದು. ಈಗಲೂ ಕೂಡ ನಾನು ವಿಡಿಯೋನ ಮೊಬೈಲಲ್ಲೇ ಮಾಡ್ತಿರೋದು. ಇವಾಗ ರೆಕಾರ್ಡ್ ಮಾಡ್ತಿರೋ ವಿಡಿಯೋ ಕೂಡ ಮೊಬೈಲಲ್ಲೇ. ನಾಟ್ ದ್ಯಾಟ್ ಮಚ್ ಫುಲ್ಲಿ ಎಕ್ವಿಪ್ಡ್ ಇನ್ ಫ್ಯಾಕ್ಟ್. ಸೊ ಎಲ್ಲ ಯುಟಿಲಿಟೀಸ್ ಆಗಿ ಎಕ್ವಿಪ್ಮೆಂಟ್ಗಳನ್ನು ಇಟ್ಕೊಂಡು ಮಾಡೋಕ್ಕೆ. ಸೊ ಹಾಗಾಗಿ ಸ್ವಲ್ಪ ಒಂದಷ್ಟು ಟೈಮ್ ಬೇಕಾಗತ್ತೆ ನನಗೆ ಏನು ಅದು ರೆಡಿಯಾಗಿ ನಾನು ಕ್ಲಾಸನ್ನು ಮಾಡೋಕ್ಕೆ. ಖಂಡಿತವಾಗಿ ಮಾಡ್ತೀನಿ ಮುಂದಿನ ದಿನಗಳಲ್ಲಿ, ಆ ಭರವಸೆ ಅಂತೂ ಕೊಡ್ತೀನಿ. ಹೀಗೆ ನನ್ನ ವೀಡಿಯೋಸನ್ನು ನೋಡ್ತಾ ಇರಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.